ನಮಸ್ಕಾರ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿಂಡೋ ಸೀಟ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಮಸ್ತ್ ಅದಿರ ಅನ್ಕೋತೀನಿ. ಸರ್ವೇ ಜನ ಸುಖಿನೋ ಭವತ್ತು ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ನಾವು ತುಮಕೂರು ಉದ್ದಾನ ವೀರಭದ್ರೇಶ್ವರ ಟೆಂಪಲ್ಲಿಗೆ ಹೋಗ್ತಾ ಇದ್ದೀವಿ. ಕಾರ್ತಿಕ ಮಾಸ ಶುರುವಾಗಿದೆ. ಸೊ ಸ್ವಾಮಿಗೆ ಹೂವಿನ ಮಾಲೆ ತಗೊಂಡು ತುಮಕೂರು ರೋಡಲ್ಲಿದ್ದೀವಿ ಈಗ. ಬೆಂಗಳೂರಿಂದ ಹೋಗೋ ದಾರಿಲಿ ನಮ್ಮ ಲೆಫ್ಟಿಗೆ ಬರುತ್ತೆ ಆರ್ಚು. ಅಲ್ಲಿಂದ ಆರ್ಚ್ ಒಳಗಡೆ ಹೋಗಬೇಕು. ಆರ್ಚ್ ದಾಟಿ ಬಂದಮೇಲೆ ಒಂದು ಸಣ್ಣ ಹಳ್ಳಿ ಇದೆ. ಹಳ್ಳಿ ಒಳಗಡೆನೆ ಹೋಗ್ತಾ ಇರಬೇಕು. ಸ್ವಲ್ಪ ದೂರ ಇದೆ. ಇಲ್ಲಿ 2 ಟೆಂಪಲ್ ಇದೆ. ಆ ಕಡೆ ಹೋದ್ರೆ ಒಂದು ಟೆಂಪಲ್ ಬರುತ್ತೆ, ಅಷ್ಟಲಕ್ಷ್ಮಿ ಟೆಂಪಲ್. ಲೆಫ್ಟಿಗೆ ಹೋದ್ರೆ ಉದ್ದಾನ ವೀರಭದ್ರೇಶ್ವರ ಟೆಂಪಲ್. ಎಸ್, ವಿ ಹ್ಯಾವ್ ರೀಚ್ಡ್ ಉದ್ದಾನ ವೀರಭದ್ರೇಶ್ವರ ಟೆಂಪಲ್. ಇದೇ ಬೆಟ್ಟ, ಇದ್ರ ಮೇಲೇನೆ ಟೆಂಪಲ್ ಇರೋದು. ಆ ಕಡೆ ಹೋದ್ರೆ ಲೇಕ್ ಬರುತ್ತೆ. ಮುಕ್ತಿ ಗಣಪತಿ ಇದೆ. ಫಸ್ಟ್ ಇಲ್ಲಿ ಹೋಗ್ಬಿಟ್ಟು, ಇದು ಬೆಂಗಳೂರಿನಿಂದ ತುಮಕೂರು ರೋಡಲ್ಲಿ ಇದೆ ಉದ್ದಾನ ವೀರಭದ್ರೇಶ್ವರ ಅಂತ. ಒಂದೇ ಕಲ್ಲಲ್ಲಿ ಮಾಡಿದ್ದಾರೆ, ಒಂದೇ ಕಲ್ಲಲ್ಲಿ ವೀರಭದ್ರೇಶ್ವರ ಮಾಡಿದ್ದಾರೆ. ನಮ್ಮದು ಆ್ಯಕ್ಚುಲಿ ಗದಗ ಹತ್ರ ಶಿಂಟಾಲೂರು ಹಿರಣ್ಣ ಮಂದಿಯವರು. ನಾವು ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಬಂದಿದ್ದೀವಿ. ಇವತ್ತು ಕಾರ್ತಿಕ ಸೋಮವಾರ ಸ್ಟಾರ್ಟ್ ಆಗಿದೆ. ಹಂಗಾಗಿ ಮಂಗಳವಾರ ಕಾರ್ತಿಕ ಹಚ್ಚಿ ನಮಸ್ಕಾರ ಮಾಡಿ ಹೋಗೋಣ ಅಂತ ದರ್ಶನ ತೊಗೊಂಡು ಹೋಗೋಕೆ ಬಂದಿದ್ದೀವಿ. ಬನ್ನಿ ಹೋಗೋಣ ಸ್ಟೆಪ್ಸ್ ಹತ್ಕೊಂಡು. ಹಲೋ ಹನುಮಂತ, ಮಂಗಣ್ಣ ಬಾಳೆಹಣ್ಣು ತಿನ್ನಕತ್ತಿ. ಇದೇ ದೇವಸ್ಥಾನ. ಸ್ಲಿಪ್ಪರ್ಸ್ ಬಿಟ್ಟು ಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಇಲ್ಲಿ ನಾಗಪ್ಪನ ಗುಡಿ ಇದೆ. ಇಷ್ಟೊಂದು ನಾಗಪ್ಪ ಇದ್ದಾವೆ. ತುಂಬ ಬ್ಯೂಟಿಫುಲ್ ಟೆಂಪಲ್, ಹಳೇ ಟೆಂಪಲ್ಲು ಉದ್ದಾನ ವೀರಭದ್ರೇಶ್ವರ. ನೋಡ್ರಿ, ಗುಡ್ಡದ ಮೇಲಿದೆ, ಬ್ಯೂಟಿಫುಲ್ ಆಗಿ. ಇಲ್ಲೊಂದು ಬಸವಣ್ಣ. ಇಲ್ಲಿ ಜಾತ್ರೆಲೆಲ್ಲ ಕೆಂಡ ಹಾಕಿ ದಾಟ್ತಾರೆ. ಈ ಕಡೆ ಪ್ರಸಾದ ಹಾಕ್ತಾರೆ ಇಲ್ಲಿ. ಇದು ಕಿಚನ್, ಪ್ರಸಾದ ಇಲ್ಲೇ ಮಾಡೋದು ತಯಾರಿ. ಮೇನ್ ಟೆಂಪಲಿಗೆ ಹೋಗೋಣ. ಬನ್ನಿ ಮಕ್ಕಳಿಬ್ಬರು. ದರ್ಶನ ಎಲ್ಲ ಆಯಿತು. ಇಲ್ಲೊಂದು ಗುಹೆ ಥರ ಇದೆ. ಮೇಲೆ ಹೋದರೆ ಐ ಥಿಂಕ್ ಗುಡ್ಡ,
ಹಾಂ, ಬಸವಣ್ಣನ ಟೆಂಪಲ್ಲು, ಗುಡ್ಡ ಎಲ್ಲ ಇದೆ. ಅಲ್ಲಿಂದ ಇದು ಕಾಣಿಸುತ್ತೆ ಊರು. ಚೆನ್ನಾಗಿದೆ. ನೀವು ಪಿಕ್ನಿಕ್ ಥರ ಯಾವಾಗಾದರೂ ಬಂದು ಹೋಗ್ಬೋದು. ಆ ಬೆಂಗಳೂರು ಟ್ರಾಫಿಕ್ಕು ಅದೆಲ್ಲ ಆಚೆ ಇದೆ. ವಾವ್, ಬ್ಯೂಟಿಫುಲ್ ಬಸವಣ್ಣನ ಟೆಂಪಲ್. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ಇದು ಇರಲಿಲ್ಲ, ಹಾಗೆ ಓಪನ್ ಇತ್ತು. ಇಲ್ಲಿ ನೋಡಿ, ಯಾರೋ ಕಲಾವಿದರು ತಮ್ಮ ಕಲಾ ಪ್ರದರ್ಶನ ಮಾಡಿದ್ದಾರೆ ಕಲ್ ಮೇಲೆ. ಮುಂಚೆ ಕಲ್ಲಲ್ಲಿ ಕೆತ್ತಿದ್ರು, ಇವಾಗ ನಾವು ಡ್ರಾಯಿಂಗಿಗೆ ಬಂದಿದ್ದೇವೆ. ಯಾವುದೋ ಒಂದು ಮುದ್ದಾದ ಸಣ್ಣ ಆರ್ಟಿಸ್ಟೇ ಇರಬೇಕಿದು. ನೋಡಿ, ಪಿಕಾಕ್ ಕೇಳಿಸ್ತಿದ್ಯಾ? ನಮ್ದು ಇವಾಗ ದರ್ಶನ ಎಲ್ಲ ಆಯಿತು, ತುಂಬ ಚೆನ್ನಾಗಾಯಿತು. ಇದು ಡೈನಿಂಗ್ ಹಾಲು, ಅಂದರೆ ಇಲ್ಲಿ ಪ್ರಸಾದ ಮಾಡ್ತಾರೆ. ಈ ಕಡೆನೇ ಕಿಚನ್ ಇರೋದು. ಇಲ್ಲಿ ಪ್ರಸಾದ ತಯಾರಾಗುತ್ತೆ. ಇಲ್ಲಿ ಪಾಕಶಾಲೆ. ಇದು ಕಿಚನ್ನು. ಇಲ್ಲೇ ಇತ್ತಾ? ನಮಗೂ ಒಂದಿನ ಅದೃಷ್ಟ ಸಿಕ್ಕಿತ್ತು ಪಾಕ ಮಾಡೋಕ್ಕೆ, ಅಡುಗೆ ಮಾಡೋಕ್ಕೆ, ಪ್ರಸಾದ ಮಾಡೋದಕ್ಕೆ. ಬನ್ನಿ, ಇದು ಡೈನಿಂಗ್. ಇಲ್ಲಿ ಪ್ರಸಾದ ಮಾಡೋ ಜಾಗ ಇದು. ಅಲ್ಲೊಂದು ಒಳಗಡೆ ಒಂದು ಟೆಂಪಲ್ ಇದೆ, ಮರುಡ ಸಿದ್ದೇಶ್ವರ ಸ್ವಾಮಿ ದೇವಾಲಯ. ಇಲ್ಲಿ ವೀರಭದ್ರೇಶ್ವರದ್ದೇನು ಸ್ಪೆಷಲ್ ಅಂದರೆ, ಭದ್ರಕಾಳೇಶ್ವರಿ ಯಾವಾಗಲೂ ಅವನ ಲೆಫ್ಟಿಗೆ ಇರ್ತಾಳೆ, ಅವನ ಪತ್ನಿ ಲೆಫ್ಟಿಗೆ ಇರ್ತಾಳೆ. ಇಲ್ಲಿ ರೈಟಿಗಿದ್ದಾಳೆ. ಅದು ಒಂದು ಇಲ್ಲಿ ಶ್ರೇಷ್ಠತೆ. ಇನ್ನೊಂದೇನೆಂದರೆ, ಇಲ್ಲಿ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನೇಶ್ವರ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಅವ್ರದ್ದು ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ರಂಭಾಪುರಿ ಆಚಾರ್ಯ. ಆಮೇಲೆ ಅವನೆಷ್ಟು ಉದ್ದ ಇದ್ದಾನೆ ವೀರಭದ್ರೇಶ್ವರ ಅಂದರೆ, ಇನ್ನೂ ಬೆಳ್ಕೊಂಡು ಹೋಗ್ತಾ ಇದ್ದ ಅಂತೆ. ಅದಕ್ಕೆ ತಲೆ ಮೇಲೆ ಮೊಳೆ ಹೊಡೆದಿದ್ದಾರೆ, ನೀನು ಬೆಳಿಬಾರ್ದು ಅಂತ. ಅದಕ್ಕೆ ಅವನು ಉದ್ದಾನ ವೀರಭದ್ರೇಶ್ವರ. ಇವಾಗ ಜಸ್ಟ್ ಊಟ ಮಾಡಿದ್ವಿ. ಹೇಳ್ರಿ, ಬುತ್ತಿ ಏನೇನು ತಂದಿದ್ರಿ, ಏನೇನು ಮಾಡಿದ್ರಿ? ಚಪಾತಿ, ಉದ್ರಬೇಳೆ ಪಲ್ಯ, ಚವಳಿಕಾಯಿ ಪಲ್ಯ, ಮ್ಯಾಂಗೋ ರೈಸ್, ಅದು ಏನು ಮಾವಿನಕಾಯಿ ಚಿತ್ರಾನ್ನ. ಚೆನ್ನಾಗಿತ್ತೆಲ್ಲ. ಬುತ್ತಿ ಊಟ ಯಾವಾಗಲೂ ಚೆನ್ನಾಗೇ ಇರುತ್ತೆ. ಎಲ್ಲ ಖಾಲಿ. ನೀವು ಹಿಂಗೆ ಬುತ್ತಿ ಊಟ ಕಟ್ಕೊಂಡು ಬರ್ಬೋದು. ಅಲ್ಲಿ ಆಶ್ರಮ ಇದೆ. ಒಂದ್ಸಲಿ ಸ್ವಾಮೀಜಿಯವರು ಸಿಕ್ಕಿದ್ರು,
ಇದೇ ತಪೋಭೂಮಿ. ಒಂದ್ಸಲಿ ಸ್ವಾಮೀಜಿಯವ್ರು ಸಿಕ್ಕಿದ್ರು ನಮಗೆ, ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಯವರು. ಓಪನ್ ಮಾಡಿದ್ರು ಡೋರು, ಒಳಗಡೆ ಬಂದಿದ್ದೀವಿ. ಕನ್ನಡವೇ ನನ್ನ ಕಾಶಿ, ಕನ್ನಡವೇ ನನ್ನ ಕೇದಾರಧಾಮ, ಕನ್ನಡವೇ ನನ್ನ ಕಾಬ, ಕನ್ನಡವೇ ನನ್ನ ಬಾಬಾ, ಕನ್ನಡವೇ ನನ್ನ ವೆಟಿಕನ್ ಸಿಟಿ, ಕನ್ನಡವೇ ನನ್ನ ಸಿಲಿಕಾನ್ ಸಿಟಿ. ಚಂದ. ಸೊ ಇದು ಶಿವಾನಂದ ಶಿವಾಚಾರ್ಯರಿರುವ ಗುರುವ ಮಂದಿರ. ಇಲ್ಲೇ ಒಳಗಡೆ ಇರ್ತಾರೆ. ಇವಾಗ ಸದ್ಯಕ್ಕೆ ಬಿಜಾಪುರಿಗೆ ಹೋಗಿದ್ದಾರಂತೆ. ಇದು ಅವರ ತಪೋವನ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲನೂ. ನೀವು ಬಂದು ವಿಸಿಟ್ ಮಾಡಿರಿ, ಸ್ವಾಮಿಯವರೆಲ್ಲರಿಗೂ ಒಳ್ಳೇದು ಮಾಡಲಿ. ಅಲ್ಲೊಂದು ಶಿವ ಸ್ಟ್ಯಾಚ್ಯೂ ಇದೆ. ಇಲ್ಲಿ ಸಂಜೆ ಹೊತ್ತು ಫೌಂಟೇನ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಲೈಟಿಂಗ್ಸ್ ಎಲ್ಲ ಹಾಕಿ. ವೀರಗಾಸೆ ಎಲ್ಲರೂ ನೋಡಿರ್ತೀರ. ವೀರಭದ್ರನ ಕತೆ ಹೇಳ್ತಾ ವೀರಭದ್ರನ ಕುಣಿತ ಆಡೋದು ವೀರಗಾಸೆ. ನೀವು ನೋಡಿರಲಿಲ್ಲ ಅಂದರೆ ಮೈಸೂರು ದಸರಾ ಪ್ರೊಸೆಷನ್ ವಿಡಿಯೋದಲ್ಲಿ ಹಾಕಿದ್ದೀನಿ, ದಯವಿಟ್ಟು ನೋಡಿ. ಅದರಲ್ಲಿ ವೀರಣ್ಣ ದೊರೆಯೇ ನಿನಗ್ಯಾರು ಸರಿಯೇ ಸರಿ ಎಂದವರ ಹಲ್ಲು ಮುರಿಯೇ ಬಹುಪರಾಕ್ ಬಹುಪರಾಕ್ ಅಂತ ಬಹುಪರಾಕ್ ಆಡ್ತಾ ಇರ್ತಾರೆ. ಕೇಳೋಕೆ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವ್ಲಾಗ್ ನಾನು ಮುಗಿಸ್ತಾ ಇದ್ದೀನಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.